ಇನ್ನು ಕಾಂಗ್ರೆಸ್ ನಾಯಕರಿಗೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಪಾದಯಾತ್ರೆಯಿಂದ ಕಾಂಗ್ರೆಸ್ಗೆ ಭಯ ಆಗಿದೆ, ಪಾದಯಾತ್ರೆಯಿಂದ ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ, ಹೀಗಾಗಿ ಅವರು ಪರ್ಯಾಯವಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿದರು. ಭಯ ಶುರುವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾದಯಾತ್ರೆ ಮುಂಚಿತವಾಗಿ ಅವ್ರ ಯಾತ್ರೆಯನ್ನು ಕೈಗೊಳ್ತಾ ಇರಲಿಲ್ಲ. ಏನು ಪಶ್ಚಾತ್ತಾಪ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ನಿನ್ನೆ ಮೊನ್ನೆಯಿಂದ ಬಿಡದಿಂದ ಶುರು ಮಾಡಿರ್ತಕ್ಕಂಥವ್ರು. BJP ಕಾರ್ಯಕ್ರಮ, BJP JDS ನಮ್ಮ ಪಾದಯಾತ್ರೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಒಂದಿನ ಮುಂಚಿತವಾಗಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಭಯ ಶುರುವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾದಯಾತ್ರೆ ಮುಂಚಿತವಾಗಿ ಅವ್ರ ಯಾತ್ರೆಯನ್ನು ಕೈಗೊಳ್ತಾ ಇರಲಿಲ್ಲ. ಏನು ಪಶ್ಚಾತ್ತಾಪ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ನಿನ್ನೆ ಮೊನ್ನೆಯಿಂದ ಬಿಡದಿಂದ ಶುರು ಮಾಡಿರ್ತಕ್ಕಂಥವ್ರು. BJP ಕಾರ್ಯಕ್ರಮ, BJP JDS ನಮ್ಮ ಪಾದಯಾತ್ರೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಒಂದಿನ ಮುಂಚೆ. ಇನ್ನು PSI ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಪರಶುರಾಮ್ ನಿವಾಸಕ್ಕೆ ಅಶೋಕ್ ಭೇಟಿ ನೀಡಿದರು. ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಅಶೋಕ್. ಕಾರಟಗಿ ತಾಲೂಕಿನ ಸೋಮನಾಳದಲ್ಲಿರುವಂತಹ ನಿವಾಸ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳಕ್ಕೆ ವಿಪಕ್ಷ ನಾಯಕ ಅಶೋಕ್ ಪಾದಯಾತ್ರೆಗೆ ಹೋಗದೆ ಇಲ್ಲಿಗೆ ಅಂದ್ರೆ ಮೃತ ಪರಶುರಾಮ್ ಅವರ ನಿವಾಸಕ್ಕೆ ಅಶೋಕ್ ಅವರು ಇವತ್ತು ಭೇಟಿ ನೀಡಿದ್ದಾರೆ. ಇಷ್ಟು ನಾವು ಒಳ್ಳೆಯ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋಣ ಅಂತಕ್ಕಂಥ